ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ ನಮ್ಮ ಆಂಟಿರೋರು ಹೋಗ್ಬೇಕು ಅಂತಂದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಕಾಯೆಲ್ಲ ಎತ್ತಿಟ್ಕೊಳ್ತಿದ್ದೀನಿ. ಅಂದರೆ ಅವರು ಕಾಯಿ ತೆಂಗಿನ ಮರ ಏನೂ ಇಲ್ಲ, ಸೊ ಅದಕ್ಕೋಸ್ಕರ ಅವರು ಕೂಡ ದುಡ್ಡು ಕೊಟ್ಟೆ ಕೊಂಡ್ಕೋಬೇಕಲ್ಲ, ಇಲ್ಲಿಂದನೇ ಸ್ವಲ್ಪ ತಗೊಂಡೋಗೋಣ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಂತಂದು ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಬಾಳೆಗೊನೆ ತಂದಿಟ್ಟಿದ್ರು, ಅದು ಸ್ವಲ್ಪ ಹಣ್ಣಾಗಿತ್ತು, ಅದು ಕೂಡ ಅದೊಂದು ಸ್ವಲ್ಪ ಎಲ್ಲ ಚಿಪ್ಪೆಲ್ಲ ಎತ್ತಿಟ್ಕೊಳ್ಳೋಣ ಅಂತಂದು ಅದು ಬಾಳೆಗೊನೆದು ಎಲ್ಲ ಎತ್ತಿಟ್ಕೊಳ್ಳೋಣ ಅಂತ ತಗೊಳ್ತಾ ಇದ್ದೆ. ಮಕ್ಕಳು ನೋಡ್ರಿ ಈ ಕಡೆ ತಲೆ ಬಾಚ್ಕೊಳ್ಳೋಕ್ಕೂ ಕಿತ್ತಾಡ್ತಾರೆ ಅವರು ಇವರು. ನಮ್ಮ ಅಕ್ಕನ ಮಗ ಇವನು ದೊಡ್ಡವನು, ಚಿಕ್ಕವನು ಬಂದು ಚಿಕ್ಕನಾಗಲೇ ಓಡಾಡ್ತಿದ್ನಲ್ಲ ಅವನೇ ಚಿಕ್ಕವನು. ಸೊ ಅವರು ಇನ್ನು ಈಗ ತಾನೇ ಬಂದರು. ಅವ್ರು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಇವಾಗ ಹೊರಟಿದ್ದೀವಿ. ಇನ್ನು ವಾಯ್ಸ್ ಓವರ್ ಕೊಡಬೇಕು, ಸುಮ್ಮನೆ ಯಾವಂದ್ರೆ ಅವೇ ಮಾತಾಡೋದು ವೀಡಿಯೋ ಮಾಡ್ತೀವಿ. ಸೊ ಬಾಳೆಹಣ್ಣು ನೋಡಿ ಒಂದು ಗೊನೆ ಪೂರ್ತಿ ಇತ್ತು, ಏನಂದರೆ ಅದು ಮುರ್ಕೊಂಡು ಬಿದ್ದುಬಿಟ್ಟಿತ್ತಂತೆ. ಸೊ ಪರವಾಗಿಲ್ಲ, ಹಣ್ಣಿಗೆ ಬಂದಿತ್ತು. ಅದನ್ನೇ ಇವಾಗ ಎಲ್ಲ ಹಣ್ಣಿಗಿಟ್ಟಿದ್ನಲ್ಲ, ಚೆನ್ನಾಗಿ ಹಣ್ಣಾಗಿದ್ವು. ಸೊ ಅದನ್ನು ಒಂದು ಸ್ವಲ್ಪ ಕವರ್ಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಅಕ್ಕವ್ರು ಬಂದರೆ ಅವ್ರೊಂದು ಸ್ವಲ್ಪ ತೊಗೊಂಡು ಹೋಗ್ತಾರೆ ಅಂತಂದು ಇದು ವಿಡಿಯೋ ಮಾಡ್ತಿರೋದು. ನಮ್ಮ ಅಕ್ಕನ ಮಗ ನೋಡಿ ಯಾವ ಥರ ಮಾಡ್ತಿದ್ದಾನೆ ಅಂತಂದು. ಸೊ ಅವ್ನು ಮಾಡಿರೋದು ಅವ್ನು ಖುಷಿ ಇರಲಿ ಅಂತಂದು ಅವ್ನು ಮಾಡಿರೋದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ನೋಡಿ ಗೈಸ್, ನಮ್ಮಮ್ಮ ಚಿಪ್ಸ್ ತಿಂತಾರೆ. ಎಸ್ ಬುಜ್ಜಿ ನೋಡ, ಬುಜ್ಜಿ ಇವ್ರು ನನ್ನ ತಮ್ಮ ದೀಕ್ಷು, ಇವ್ರು ನನ್ನ ತಮ್ಮ ನೋಡು. ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್ ನೋಡಿ ಇವತ್ತು ನಮ್ಮ ಅಕ್ಕರೆಲ್ಲ ಬಂದಿದ್ದಾರೆ, ಅಂದರೆ ನಮ್ಮ ಆಂಟಿರ ಊರಿಗೆ ಹೋಗ್ಬೇಕು ನಾವು ಇವಾಗ. ಸೊ ಅದಕ್ಕೆ ನಮ್ಮ ಅಕ್ಕರೆಲ್ಲ ಬಂದಿದ್ದಾರೆ. ನೋಡಿ ಮಕ್ಕಳು ಎಲ್ಲ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ. ಅವ್ರಿಗಂತೂ ಹಬ್ಬನೇ ಹಬ್ಬ, ಯಾರಾದರೂ ಬಂದುಬಿಟ್ರೆ. ಇಲ್ಲಿ ನೋಡ್ರಿ ಬುಜ್ಜಿನ, ಬುಜ್ಜಿ ಚಡ್ಡಿ ಹಾಕೊಂಡಿಲ್ಲ ಹೇಳ್ರಿ, ಅದಕ್ಕೆ ಅಷ್ಟೇ ತೋರಿಸಿದ್ದು. ನೋಡ್ರಿ ಆಟ ಆಡ್ಕೊಂಡು ಕೂಕೊಂಡ್ರದು ಇವ್ರನ್ನ. ಆಯ್ ಮಾಡ್ರಲ್ಲ ಈ ಹಾಯ್ 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 ನೋಡ್ರಿ ನಮ್ಮ ಅಕ್ಕ. ಇದು ಬಾರೈತ ಮುಖ ತೋರಿಸಿ ನೋಡ್ರಿ, ಇವಳೇ ನಮ್ಮ ಅಕ್ಕ. ಇಬ್ರಿಗೂ ಫೇಸ್ ಹೋಲಿಕೆ ಐತಾ? ಅಜ್ಜಿ ನೋಡ ಹೊರಗೆ ಗೊಣಗದ, ನಮ್ಮ ಅಜ್ಜಿ ಹೊರಗಡೆ. ಬುಜ್ಜಿ ಇಲ್ಲಿ ನೋಡಿಲೆ, ಆಯ್ ಮಾಡು, ಆಯ್ ಮಾಡಪ್ಪ. ಸೊ ಗೈಸ್ ನೋಡಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಎಲ್ಲ ಕೂತ್ಕೊಂಡಿದ್ದಾರೆ, ಬಸ್ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಕೂತ್ಕೊಂಡು. ಕೈ ಮರದಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ, ಬಸ್ ಇನ್ನೂ ಬಂದಿಲ್ಲ. ಗೈಸ್ ನೋಡ್ರಿ ಅಲ್ಲೇ ತಿಂದ್ಕೊಂಡು ಕುಂತಿದ್ದಾರಲ್ಲ, ಅಲ್ಲೇನೆ ಏನಾದರೂ ಒಂದು ತಿಟ್ಟೆ ಮಾಡ್ದಿರೋ ಆಗಲ್ಲ. ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಿದ್ದೀವಿ, ಇನ್ನೂ ಬಸ್ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ಸಿಗೆ. ಬುಜ್ಜಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಗೈಸ್ ನೋಡಿ ಬಸ್ ಸ್ಟ್ಯಾಂಡಾಗೂ ತಿಟ್ಕೆ ಮಾಡ್ಕೊಂಡು ನಿಂತಿದ್ದಾರೆ. ನೋಡಿ ಎಷ್ಟು ತಿಟ್ಕೆ ಮಾಡ್ತಾವ್ರು ಬಸ್ ಸ್ಟ್ಯಾಂಡಾಗೂ. ಬುಜ್ಜಿ ಅಂತೂ ಮಲಗಿಬಿಟ್ಟಿದ್ದಾನೆ, ಒಳ್ಳೆ ನಿದ್ದೆ, ಸಣ್ಣ ಗಾಳಿ ಬರ್ತೈತೆ ಅಂತ ನಿದ್ದೆ ಮಾಡ್ತಿದ್ದಾನೆ ಬುಜ್ಜಿ ಅಂತೂ. ಇವ್ರು ಮೂವರು ಕಿತ್ತಾಡ್ಕೊಂಡು ನಿಂತವ್ರೆ. ಸೊ ಗೈಸ್ ನೋಡಿ ನಮ್ಮ ಮನೆಯವರು ಸ್ವಲ್ಪ ಕೆಲಸ ಇದೆ ಅಂತಂದು ಕೈ ಮರಕ್ಕೆ ಮುಂಚೆಲೆ ಡ್ರಾಪ್ ಹಾಕ್ಬಿಟ್ರು. ಸೊ 12:30 1 ಗಂಟೆ ಅಷ್ಟೊತ್ತಿಗೆಲ್ಲ ನಾವು ಮಧುಗಿರಿಗೆ ಬಂದ್ವಿ. ಮಧುಗಿರಿಗೆ ಬಂದಮೇಲೆ 2 ಗಂಟೆವರೆಗೂ ವೆಯ್ಟ್ ಮಾಡಿರೋದೇ ಆಗೈತೆ. ಬಸ್ ಯಾವಾಗ ಬರುತ್ತೋ ಅಂತಂದು ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಿದ್ದೆ. ಏನಂದರೆ ನಮ್ಮ ಆಂಟಿರು ಊರು ಒಳಗಡೆ ಹೋಗೋ ಬಸ್ಗಳು ಜಾಸ್ತಿ ಹೋಗಲ್ಲ, 1-2 ಬಸ್ ಹೋಗ್ತಾವೆ ಅಷ್ಟೇ, ಅದೇ ಬಸ್ಸಿಗೆ ಹೋಗಬೇಕು. ಸೊ ಮಿಸ್ ಆದರೆ ಮತ್ತೆ ಬೇರೆ ಕಡೆಯಿಂದ ನೆಡ್ಕೊಂಡು ಬರಬೇಕಾಗುತ್ತೆ, ಒಂದು ಸ್ವಲ್ಪ ದೂರ ಆಗುತ್ತೆ, ಒಂದು 3 ಕಿಲೋಮೀಟ್ರಿಂದ ನೆಡ್ಕೊಂಡು ಬರಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅದೇ ಬಸ್ಗೆ ವೆಯ್ಟ್ ಮಾಡಿ ಬಂದಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ನಾವು 3 ಸೀಟ್ ಇರೋ ಕಡೆ ಈ ಕಡೆ ಕೂತ್ಕೊಂಡಿದ್ದೀವಿ. ನನ್ನ ಮಗ ನೋಡಿ ಈ ಕಡೆ ಕೂತ್ಕೊಂಡಿದ್ದಾನೆ, ಅವನೊಬ್ಬನೇ ಏನು ಬಿಟ್ಟಿಲ್ಲ, ನಾವು ಕೂಡ ಪಕ್ಕದಲ್ಲೇ ಇದ್ದೀವಲ್ಲ, ಸೊ ಅದಕ್ಕೆ ಅಲ್ಲೇ ಕೂರಿಸಿದ್ದೀವಿ. ಸೊ ಗೈಸ್ ನೋಡಿ ಈಗ ನಮ್ಮ ಆಂಟಿರ ಮನೆಗೆ ಬಂದ್ವಿ. ನಮ್ಮ ಆಂಟಿ ಎಲ್ಲ ಹೊರಗಡೆ ಹೋಗಿದ್ದಾರೆ. ನನ್ನ ತಂಗಿ ಇದ್ದಾಳೆ ನೋಡ್ರಿ, ಇವಳೇ ನನ್ನ ತಂಗಿ. ಏನು ಶೆಕೆ, ಅಲ್ಲಿಂದ ಬಂದ್ವಿ, ಸಖತ್ ಶೆಕೆ ಆಗ್ತೈತೆ. ಮಕ್ಕಳು ಬೋತಾರೆ, ಮನೆಗಿರೋ ನಂಬದೇನೋ ಐತೆ ನೋಡ್ರಿ. ಹಾಂ ಅದೇ ಹೊಲ್ಟೈತಿ.
ಏನು ಮಾಡಿದೆ ಅಂಟೆ ಅಡಿಗೆ? ಇವ್ರು ನೋಡ್ರಿ ಅಲ್ಲೇ ಬಂದ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಡ್ರು. ಅಪ್ಪಿ ಮೇಲ್ಗಡೆ ಹೋಗಂಗಿಲ್ಲ, ಒದೆ ಕೊಡ್ತೀನಿ ಸರಿನಾ? ಹ್ಞೂ ಹಾಂ ಹ್ಞೂ ಇವನು ಗಡ್ಡೆಗೆ ಇದು ಮಾಡ್ತಾನೆ ಕಣವ. ಇನ್ನು ಬಿಸ್ ನೋಡಿ, ಅಯ್ಯಪ್ಪ ಹೊಡೆದ ಕಣೆ. ಇನ್ನು ಬಿಸ್ ನೋಡ್ರಿ, ಇಲ್ಲಿ ನಮ್ಮ ಆಂಟಿ ಚಿಕ್ಕದಾಗಿ ಮಿನಿ ತೋಟ ಮಾಡ್ಕೊಬಿಟ್ಟಿದ್ದಾರೆ ಇವರು. ಇವಳು ಅವ್ನು ಸುಮ್ಮನೆ ಓಡಾಡ್ತಿರ್ತಾನೆ ಆ ಕಡೆ ಈ ಕಡೆ. ನೋಡಿ ಎಷ್ಟು ಚೆನ್ನಾಗಿ ಚಿಕ್ಕದಾಗಿ ಇದು ಮಾಡ್ಕೊಂಡಿದ್ದಾರೆ. ಹೂವು ಬಿಟ್ಟಿತ್ತ ಯಾವಾಗಾದ್ರೂ ಸುಗಂಧರಾಜು? ಮತ್ತೆ ಇವಾಗ ಇಕ್ಕಿರೋದು ಇನ್ನೂ ಅಷ್ಟೊಂದು ಪೈರಾಗೈತೆ. ಅದು ಗೆಡ್ಡೆ ಹಿಂಗೈತಲ್ಲ, ಜಾಸ್ತಿ ಹೊಡ್ಕೊಂಡಿತ್ತು. ಅಪ್ಪ ಹಂಗೆ ತಗೊಂಡ ಅಪ್ಪಿ ಬೀಳ್ತಾವ ಹಂಗೆ ಇಟ್ಟಿರೋದಕ್ಕೆ. ಏಯ್ ಸುಮ್ಮಿರು, ಬೀಳ್ತಾವ ಬುಜ್ಜಿ ಬುಜ್ಜಿ. ನೋಡಿ ಎಲ್ಲ ಹೂವಿನ ತೋಟ ಥರ ಮಾಡ್ಕೊಬಿಟ್ಟಾರೆ. ಅದು ದುಣ್ಮಲ್ಗೆ ಹೂವಿಂದು ಕಡ್ಡಿ ಇಟ್ಟಿರೋದಾ? ನಾನು ಕಡ್ಡಿ ಕಿತ್ಕೊಂಡು ಹೋಗ್ಬೇಕು. ಕಡ್ಡಿ ಇಟ್ಟರೆ ಸಾಕು. ಸೊ ವಯಸ್ಸು ನೋಡ್ರಿ, ಇವ್ರು ಇಲ್ಲೇನೋ ಆಟ ಆಡೋಕೆ ರೆಡಿ ಮಾಡ್ತಿದ್ದಾರೆ. ಏನು ಮಾಡ್ತಿದ್ರು ಈಗ? ಸೆಟ್. ಗೈಸ್ ನೋಡಿ, ಇಲ್ಲಿ ಸೆಟ್ ಆಡೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇನ್ನೇನು ಮಾಡೋದು ಕೆಲಸ, ಬೋರ್ ಆಗುತ್ತಲ್ಲ, ಅದಕ್ಕೆ ಸೆಟ್ ಆಡೋಕ್ಕೆ ಅಂತ ರೆಡಿ ಮಾಡ್ತಿದ್ರಲ್ಲ. ಅದ್ ನೋಡ ಅಲ್ಕೊಣಿ ಅದ. ಏ ದುಷಿ ಯಾರಿಗೂ ತೋರ್ಸಂಗಿಲ್ಲ, ಒಂದೊಂದೇ ಬಿಚ್ಚಿಂಗ್ ಒಂದ್ರಿಂದ ಒಂದು ಹಿಂಗೆ ಹಾಕ್ಬೇಕು. ಹಿಂಗೆ ಒಂದ್ರಿಂದ ಒಂದು ಬಿಡ್ತೀನೊಂದೀಗ. ಇಲ್ಲಿ ಈ ಕಡೆ ಕಿಕ್ಕ ತೆಗಿ, ಸ್ಟಾರ್ಟ್ ಮಾಡಿ. ಈ ಕಡೆ ಯಾರು ಕಳ್ಸೋದೀಗ? ಅಪ್ಪಿ ನೋಡ್ತಾ ಇದ್ದೀವಿ. ಈ ಥರ ನೋಡ್ಕೋಬೇಕು, ಒಂದೇ ಥರ ಇದ್ರೆ ನೋಡ್ಕೋಬೇಕು. ನೋಡ್ಕೊಂಡು ಇವಳು ಯಾರ ಎಲ್ಲ ಇಕ್ಕಿಳು ಹಂಗೇನೆ. ಅದು ಮಾತ್ರ ನೋಡಿ. ಇಲ್ಲ ಅಪ್ಪಿ ಯಾವ ಥರ ಗೊತ್ತ, ಈ ಥರ ಎಲ್ಲ ಬಿಡ್ಸಿಕ್ಕ. ಈ ಥರ ಎಲ್ಲ ಬಿಡ್ಸಿಕ್ಕಬೇಕು. ಬಿಟ್ಟು ಒಂದೇ ಥರ ಹೆಸರಿರವ, ಕೈ ಅಡಕಿಕ್ಕ ಒಂದೇ ಥರ ಹೆಸರಿರವು, ಮೇಲ್ಗಡೆಗೆ ಬೇರೆ ಬೇರೆ ಹೆಸರಿರವು. ಇಕ್ಕ ಬುಜ್ಜಿ ನೋಡಿ ಹೇಳ್ತಿದ್ದಾನೆ ಏನಂದರೆ ಹೊಸ ಜಾಗ ಅಲ್ವಾ, ಸೊ ಎಲ್ಲರೂ ಜನ ಜಾಸ್ತಿ ಇದ್ದಾರಲ್ಲ, ಯಾಕೆ ಇಷ್ಟೊಂದು ಜನ ಇದ್ದಾರೆ ಅನ್ನೋ ಥರ ಅವನಿಗೆ ಫೀಲ್ ಆಗಿಬಿಟ್ಟುತ್ತೆ ಹೇಳ್ತಾನೆ. ಹಾಗೆ ಅವ್ನು ಚಿಕ್ಕವ್ರ ಜೊತೆ ಎಲ್ಲ, ಚಿಕ್ಕ ಮಕ್ಳ ಜೊತೆ ಎಲ್ಲ ಚೆನ್ನಾಗಿ ಆಟಾಡ್ತಾನೆ. ನಮ್ಮ ಹತ್ರ ಮಾತ್ರ ಬರೋದಿಲ್ಲ. ಏನಂದರೆ ಅವ್ರಿಗೆ 3 ಜನ ಮಾತ್ರ ಮನೇಲಿದ್ದು ಅವರೇ ರೂಢಿಯಾಗಿದ್ದಾರಲ್ಲ, ಸೊ ಅದಕ್ಕೆ ಯಾರ ಹತ್ರನೂ ಹೋಗೋದಿಲ್ಲ ಅಷ್ಟೇ. ಅವನು ನನ್ನ ಹತ್ರ ಕೂಡ ಬರೋದಿಲ್ಲ. ಅವನು ಅಷ್ಟು ಡಿಪೆಂಡ್ ಆಗಿಬಿಟ್ಟಿದ್ದಾನೆ ಅವ್ರ ಅಪ್ಪ ಅಮ್ಮ ಮತ್ತು ಅವ್ರ ಅಣ್ಣ ಜೊತೆ ಬಿಟ್ಟರೆ ಇನ್ಯಾರ ಹತ್ರನೂ ಹೋಗೋದಿಲ್ಲ. ಅಂದರೆ ನನ್ನ ಮಕ್ಳ ಜೊತೆ ಇಬ್ಬರು ಹತ್ರನೂ ಹೋಗ್ತಾನೆ, ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ಎತ್ಕೊಂಡು ಓಡಾಡ್ತಿರ್ತಾರೆ ಅಂತಂದು ಅಷ್ಟೇ. ಇನ್ಯಾರ ಹತ್ರನೂ ಹೋಗೋದಿಲ್ಲ ಅವನು. ಇದ್ರ ಮ್ಯಾಗೆ ಇಟ್ಬೇಕು. ಈ ತರ ಒಂದೇ ತರ ಬರ್ಬೇಕು, ಎಲ್ಲ ಒಂದೇ ಹೆಸರು ಬರ್ಬೇಕು. ಹಿಂಗೆಲ್ಲ ಒಂದೇ ಹೆಸರು ಬರ್ಬೇಕು. ಒಂದೇ ಹೆಸರು ಬಂದ್ರೆ ಸೆಟ್ ಅಂತ. 4 ಬರ್ಬೇಕು, ಒಂದೇ ಹೆಸರು ಬರ್ಬೇಕು. ಎಷ್ಟೆಷ್ಟು ಬರಿಬೇಕು? 10,000. 1,000.